ನನ್ನವನು ಭಾಗ 65. ರಾಹುಲ್ ಟೆನ್ಷನನ್ನು ನೋಡಿ ಪರಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ. ನಂತರ ರಾಹುಲ್ ಅವಳ ಮುಖವನ್ನು ನೋಡಿ, ಕಣ್ಣುಗಳಲ್ಲಿ ನನಗೆ ತುಂಬ ಕಷ್ಟವಾಗುತ್ತದೆ. ನಾನಿರಬೇಕಾದಾಗ ನಿಮಗೆ ಯಾವ ತೊಂದರೆ ಎಂದೂ ಕೂಡ ನಮ್ಮ ಕಂಪನಿ ಕೆಳಗೆ ಬೀಳುವುದಿಲ್ಲ. ವಿರಾಟ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರಬಹುದು, ಇಲ್ಲಿ ನಾನು ಮತ್ತು ನೀವು ಇಬ್ಬರೂ ಕೂಡ ಹ್ಯಾಂಡಲ್ ಮಾಡುತ್ತಿದ್ದೇವೆ. ನಮ್ಮಿಬ್ಬರ ಪ್ರೀತಿ ಅಭಿಮಾನ ಈ ಕಂಪನಿಗೆ ಇದೆ. ಎಂದೂ ಕೂಡ ಯಾವುದೇ ಕೆಟ್ಟದ್ದು ಆಗುವುದಿಲ್ಲ. ಇನ್ನು 2 ದಿನ ಇಲ್ಲೇ ಇದ್ದು ಬಿಡಿ, ಇಬ್ಬರು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಮಾಡೋಣ. ಪರಿಯ ಮಾತಿಗೆ ರಾಹುಲ್ಗೆ ಸ್ವಲ್ಪ ಸಮಾಧಾನವಾದರೂ ಸಂಪೂರ್ಣವಾಗಿ ಸಮಾಧಾನವಾಗಿಲ್ಲ. ಅವನಿಗೆ ಅವನು ಅಂದುಕೊಂಡಿದ್ದು ಆಗಲೇಬೇಕು. ಬಿಸ್ನೆಸ್ಸಲ್ಲಿ ಸೋಲು ಗೆಲುವು ಅಪ್ಸ್ ಆ್ಯಂಡ್ ಡೌನ್ಸ್ ಸಹಜ. ಆದರೆ ರಾಹುಲ್ ವಿರಾಟ್ನ ಎದುರು ಸೋಲುವುದು ಅವನಿಗೆ ಒಂದು ರೀತಿಯ ಕಷ್ಟದ ಕೆಲಸ. ವಿರಾಟ್ ಪ್ರತಿ ಬಾರಿಯೂ ಇವನನ್ನು ಸೋಲಿಸಲು ತುಂಬ ವರ್ಷಗಳಿಂದ ಪ್ರಯತ್ನ ಮಾಡುತ್ತಿದ್ದಾನೆ, ಆದರೆ ಆಗುತ್ತಿಲ್ಲ. ಈ ಬಾರಿ ನನ್ನ ಮತ್ತು ಪರಿಯ ಮಧ್ಯ ಆಗುತ್ತಿದ್ದ ಸಮಸ್ಯೆಗಳಿಂದ ಕೆಲಸದ ಕಡೆ ಅಷ್ಟು ಗಮನ ಹರಿಸಿಲ್ಲ. ನಾನು ಹಳ್ಳಿಯಲ್ಲೇ ಪರಿಯನ್ನು ಮದುವೆ ಆಗಿಬಿಟ್ಟಿದ್ದರೆ ಇಂದು ಇಷ್ಟೊಂದು ಸಮಸ್ಯೆ ಇರುತ್ತಿರಲಿಲ್ಲ. ಹೇಗಿದ್ದರೂ ನನ್ನ ಮನೆಯಲ್ಲಿ ಇರುತ್ತಿದ್ದಳು, ಧೈರ್ಯವಿರುತ್ತಿತ್ತು. ಅವಳು ಎಲ್ಲಿ ಇದ್ದಾಳೆ, ಊಟ ಮಾಡಿದ್ದಾಳ, ನಿದ್ದೆ ಮಾಡಿದ್ದಾಳ, ಯಾರ ಜೊತೆ ಆದರೂ ಮಾತನಾಡುತ್ತಿದ್ದಾಳ, ಅಥವಾ ಯಾರಾದರೂ ಅವಳಿಗೆ ಬೇಜಾರು ಮಾಡಿದರೆ? ಈ ರೀತಿಯ ವಿಧ ವಿಧವಾದ ಯೋಚನೆಗಳು ಅವಳ ಬಗ್ಗೆ ಬರುತ್ತದೆ. ಅವಳ ಹತ್ತಿರ ಹೇಳಿಕೊಂಡರೆ ಅವಳು ನಗುತ್ತಾಳೆ. ನನ್ನ ಮನಸ್ಸು ಒಂದು ಕಡೆ ನಿಲ್ಲುತ್ತಿಲ್ಲ. ಪಾರಿ ನನ್ನ ಬದುಕಿನ ಒಂದು ಭಾಗವಲ್ಲ, ನನ್ನ ಸಂಪೂರ್ಣ ಬದುಕೇ ಅವಳು. ಅವಳಿಗೆ ತೊಂದರೆ ಆದರೆ ನನ್ನ ಕೈಯಲ್ಲಿ ಸಹಿಸಲು ಸಾಧ್ಯವಿಲ್ಲ ಅಂತ ರಾಹುಲ್ ಯೋಚಿಸುತ್ತಿದ್ದ. ನಮ್ಮಿಬ್ಬರ ಕಾಂಪಿಟೇಷನ್ ಪ್ರತಿಯೊಬ್ಬರಿಗೂ ತಿಳಿದಿದೆ. ಪ್ರತಿ ಬಾರಿಯೂ ನಾನೇ ಗೆಲ್ಲುತ್ತಿದ್ದೇನೆ. ನನಗೆ ಪ್ರತಿ ವರ್ಷ ಸಿಗುವ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್ ಸಿಗುತ್ತದೆ. ಈ ಬಾರಿ ಏನಾಗುತ್ತದೆ ನೋಡಬೇಕು. ಪಾರಿ ನನ್ನ ಬದುಕಿನ ಶಕ್ತಿ ಆಗಬೇಕೇ ಹೊರತು ದೌರ್ಬಲ್ಯವಾಗಬಾರದು. ಈ ರೀತಿ ಯೋಚಿಸುತ್ತಿದ್ದ ನನ್ನನ್ನು ಪರಿ ಎಚ್ಚರಿಸಿದಳು. ಸಾಹೇಬರು ತುಂಬ ಯೋಚನೆ ಮಾಡುತ್ತಿದ್ದಾರೆ. ಅತಿಯಾಗಿ ಯೋಚನೆ ಮಾಡಿದರೆ ನಮ್ಮ ತಲೆ ಸರಿಯಾಗಿ ಓಡುವುದಿಲ್ಲ. ಮಾಡಬೇಕಾದ ಕೆಲಸದ ಬಗ್ಗೆ ದಯವಿಟ್ಟು ಗಮನ ಹರಿಸಿದರೆ ಒಳ್ಳೆಯದು. ನಾನು ಇರಬೇಕಾದಾಗ ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಅಂತ ಹೇಳುತ್ತಾಳೆ. ರಾಹುಲ್ ನಗುತ್ತಾನೆ. ಅವನಿಗೆ ಅದು ಸತ್ಯ ಅಂತ ಅನಿಸುತ್ತದೆ. ರಾಹುಲ್ಗೆ ಬೇಕಾದ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಸಿಗುತ್ತದೆ. ಅವಳು ಅವನ ಬೆಸ್ಟ್ ಪ್ಲೇಸ್. ಗಟ್ಟಿಯಾಗಿ ಅವಳನ್ನು ತಬ್ಬಿಕೊಳ್ಳುತ್ತಾನೆ. ಅವಳ ತುಟಿಗಳಿಗೆ ಚುಂಬಿಸುತ್ತಾನೆ. ಅವಳು ಕೂಡ ಸಹಕರಿಸುತ್ತಾಳೆ. ತುಂಬ ಹೊತ್ತು ಇಬ್ಬರು ಆ ಚುಂಬನದ ಮೋಜಿನಲ್ಲಿ ಲೀನವಾಗಿರುತ್ತಾರೆ. ಅವನು ಅವಳ ಸೊಂಟವನ್ನು ಮುಟ್ಟುತ್ತಿರುತ್ತಾನೆ. ಅವಳಿಗೆ ಒಂದು ರೀತಿ ರೋಮಾಂಚನವಾಗುತ್ತಿರುತ್ತದೆ. ಅವಳು ಅವನ ಕೂದಲನ್ನು ತನ್ನ ಕೈಯಲ್ಲಿ ಆಟ ಆಡುತ್ತಿರುತ್ತಾಳೆ. ಕ್ಷಣಗಳು ಕಳೆದಂತೆ ಅವರಿಬ್ಬರ ಅಪ್ಪುಗೆ ತುಂಬ ಗಟ್ಟಿಯಾಗುತ್ತದೆ. ಆ ಅಪ್ಪುಗೆ ಬಿಸಿಯಾಗಿರುತ್ತದೆ. ಅವನ ಕೈಗಳು ಅವಳ ಸೊಂಟ, ಅವಳ ಎದೆ, ಅವಳ ಬೆನ್ನಿನ ಹತ್ತಿರ ಆಟವಾಡುತ್ತಿರುತ್ತವೆ. ಅವನ ಸ್ಪರ್ಶ ಅವಳಿಗೆ ಒಂದು ರೀತಿ ರೋಮಾಂಚನವಾಗಿರುತ್ತದೆ. ಇಬ್ಬರು ಹಸಿದ ಹುಲಿಗಳಂತೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ದೇಹ ಸುಖವನ್ನು ತೆಗೆದುಕೊಳ್ಳಲು ನಿರತರಾಗಿರುತ್ತಾರೆ. ಇನ್ನೇನು ಅವನು ಬಟ್ಟೆಯನ್ನು ತೆಗೆಯಬೇಕು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಗುತ್ತದೆ. ರಾಹುಲ್ ಹೋಗಿ ನೋಡುತ್ತಾನೆ. ಪ್ರೀತಿ ಹಾಗೂ ಕೆಲಸದವರು ಬಂದಿರುತ್ತಾರೆ. ಪ್ರೀತಿ ರಾಹುಲನ್ನು ನೋಡಿ ಕಳ್ಳ ನಗು ನಗುತ್ತಾಳೆ. ಜೊತೆಗೆ ಅವಳ ಹಿಂದೆ ಬಂದಿದ್ದ ಇಬ್ಬರು ಕೆಲಸದವರು ಕೂಡ ನಾಚಿಕೊಂಡು ಹೋಗುತ್ತಾರೆ. ಆಗ ಅವನಿಗೆ ಅರ್ಥವಾಗುತ್ತದೆ, ಇವರೆಲ್ಲರೂ ನಾವಿಬ್ಬರು ಏಕಾಂತವಾಗಿ ಇರಲಿ ಅಂತ ಬಿಟ್ಟು ಹೋಗಿದ್ದಾರೆ ಅಂತ ಅಂದುಕೊಂಡು ಅವನು ಕೂಡ ತುಂಟನಗೆ ನಗುತ್ತಾನೆ. ನಂತರ ಎಲ್ಲ ಬಟ್ಟೆಯನ್ನು ಸರಿ ಮಾಡಿಕೊಂಡು ಪಾರಿ ಫೈಲಿನಲ್ಲಿ ಏನೋ ಮಾಡುತ್ತಿರುತ್ತಾಳೆ. ರಾಹುಲ್ ಹಿಂದೆಯಿಂದ ಬಂದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ಈ ರಾತ್ರಿ ಮುಂದುವರಿಸೋಣ ಅಂತ ಕೇಳುತ್ತಾನೆ. ಆಗ ಅವಳು ಟಿಪಿಕಲ್ ಆಗಿ ಹೇಳುತ್ತಾಳೆ, ಏನು ಮಾಡುತ್ತೀರಾ? ಮದುವೆಯನ್ನು ಮಾಡಿಕೊಳ್ಳಬೇಕಾದಾಗ ಪ್ರೆಗ್ನೆಂಟ್ ಆಗಿರಬಾರದು. ಪುನಃ ನಮ್ಮ 2ನೇ ಮದುವೆ ಪೋಸ್ಟ್ಪೋನ್ ಆಗುತ್ತದೆ, ಎಚ್ಚರ. ಆಗ ರಾಹುಲ್, ನನಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ನನ್ನ ಜೊತೆ ಇರಬೇಕು ಅಷ್ಟೇ. ಬಾ, ಈಗ ಇಬ್ಬರು ಊಟ ಮಾಡೋಣ ಅಂತ ಅವಳನ್ನು ಡೈನಿಂಗ್ ಟೇಬಲ್ ಹತ್ತಿರ ಎತ್ತಿಕೊಂಡು ಬರುತ್ತಾನೆ. ಅವಳಿಗೆ ನಡೆಯಲು ತುಂಬ ಕಷ್ಟ ಅಲ್ಲವೇ? ಅದಕ್ಕಾಗಿ ರಾಹುಲ್ ಪರಿಗೆ ಊಟ ಮಾಡಿಸುತ್ತಿರುತ್ತಾನೆ. ಚಿಕ್ಕ ಮಕ್ಕಳಿಗೆ ತಿನ್ನಿಸುವ ರೀತಿ ಅವಳಿಗೆ ಮುದ್ದು ಮಾಡುತ್ತಿರುತ್ತಾನೆ. ಅವಳು ಕೂಡ ಮಕ್ಕಳ ರೀತಿ ಆಡುವುದು. ಊಟ ಬೇಡ ಬೇಡ ಅಂತ ಅಳುತ್ತಿರುತ್ತಾಳೆ. ಅವನು, ನಿನಗೆ ಅದು ಕೊಡಿಸುವುದಿಲ್ಲ, ಇದು ಕೊಡಿಸುವುದಿಲ್ಲ, ನಿನ್ನ ಜೊತೆ ನಾಳೆ ಬರುವುದಿಲ್ಲ ಅಂತ
ಭಯಪಡಿಸಿ ಊಟ ಮಾಡಿಸುತ್ತಿರುತ್ತಾನೆ. ಎಲ್ಲಿ ರಾಹುಲ್ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾನೆ ಅನ್ನುವ ಭಯ ಅವಳಿಗೆ ಇರುತ್ತದೆ. ಅವಳು ಕೂಡ ಅವನಿಗೆ ಊಟ ಮಾಡಿಸುತ್ತಾಳೆ. ನಂತರ ಅವಳಿಗೆ ಟ್ಯಾಬ್ಲೆಟ್ಸನ್ನು ಕೊಡುತ್ತಾನೆ. ಪ್ರೀತಿ ಅಂದುಕೊಳ್ಳುತ್ತಾಳೆ, ಡೈನಿಂಗ್ ಟೇಬಲ್ ಮೇಲೆ ಕೂಡ ಇವರ ರೊಮ್ಯಾನ್ಸ್ ಮುಗಿಯುವುದಿಲ್ಲ. ಮದುವೆಯಾದ ಹೊಸದರಲ್ಲಿ ಪ್ರತಿಯೊಬ್ಬರೂ ಇದೇ ರೀತಿ ಇರಬಹುದು. ನಾನು ಕಿರಣನ್ನು ಮದುವೆಯಾದರೂ ಕೂಡ ಹೀಗೆ ಇರಬಹುದು ಅಲ್ಲವೇ? ಬೇಗ ನನ್ನ ಮದುವೆ ಬಗ್ಗೆ ಕಿರಣ್ ಜೊತೆ ಮಾತನಾಡಿ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಅವಳಿಗೆ ತಿಳಿಯದೆ ನಗುತ್ತಿರುತ್ತಾಳೆ. ಅವಳನ್ನು ನೋಡಿ ರಾಹುಲ್ ಕೇಳುತ್ತಾನೆ, ಏನಾಯಿತು ಪ್ರೀತಿ ಅಂತ. ಆಗ ಅವಳು ನಗುತ್ತಾ ಏನನ್ನೂ ಮಾತನಾಡದೆ ನಾಚಿಕೊಂಡು ಹೊರಟು ಹೋಗುತ್ತಾಳೆ. ಸರಿ, ನಮ್ಮಿಬ್ಬರನ್ನು ನೋಡಿ ಅವಳು ಮತ್ತು ಕಿರಣ್ ಜೊತೆ ಇರುವುದನ್ನು ನೆನಪು ಮಾಡಿಕೊಂಡಳೇನೋ. ಅವಳ ಮುಖ ನಾಚಿಕೆಯಿಂದ ಕೆಂಪಾಗಿದ್ದು ಅಲ್ಲವೇ? ಹೌದಾ ಮೇಡಮ್, ನಾವಿಬ್ಬರು ಅಷ್ಟೊಂದು ರೊಮ್ಯಾಂಟಿಕ್ಕಾ? ಪ್ರತಿಯೊಬ್ಬರು ನಮ್ಮಿಬ್ಬರನ್ನು ನೋಡಿ ಅವರ ಪಾರ್ಟ್ನರ್ ಬಗ್ಗೆ ನೆನಪಿಸಿಕೊಳ್ಳುತ್ತಾರೆ ಅಂದರೆ ನಾವಿಬ್ಬರು ಎಷ್ಟು ಸ್ಟ್ರಾಂಗ್ ಪೇರ್ ಅಲ್ಲವೇ ಅಂತ ಪುನಃ ಅವಳ ಹತ್ತಿರ ಬರುತ್ತಾನೆ ಮುತ್ತು ಕೊಡಲು. ಅವಳು ಅವನನ್ನು ದೂರ ತಳ್ಳುತ್ತಾಳೆ. ಸದಾಶಿವನಿಗೆ ಅದೇ ಧ್ಯಾನ. ಈಗ ತಾನೇ ಊಟ ಆಗಿದೆ, ಸ್ವಲ್ಪ ನನ್ನನ್ನು ಬಿಡಿ ಅಂತ ಹೇಳುತ್ತಾಳೆ. ನಂತರ ರಾಹುಲ್ ಪರಿಯನ್ನು ಆಫೀಸ್ ರೂಮ್ಗೆ ಕರೆದುಕೊಂಡು ಹೋಗುತ್ತಾನೆ. ಇಬ್ಬರು ಸ್ವಲ್ಪ ಹೊತ್ತು ಪ್ರಾಜೆಕ್ಟ್ ವರ್ಕ್ ಮಾಡುವುದು ಇರುತ್ತದೆ. ಅದು ಮಾಡುತ್ತಾ ಸುಮಾರು ಸಮಯದವರೆಗೆ ಪರಿ ಟೇಬಲ್ ಮೇಲೆ ಹಾಗೆ ಮಲಗುತ್ತಾಳೆ. ಅವಳಿಗೆ ಟ್ಯಾಬ್ಲೆಟ್ಸ್ ಎಫೆಕ್ಟ್ ಇರುತ್ತದೆ ಅಲ್ಲವೇ? ರಾಹುಲ್ ಕೂಡ ನಿದ್ದೆ ಮಾಡುತ್ತಿರುವ ಮುದ್ದಾದ ಅವಳ ಮುಖವನ್ನು ನೋಡುತ್ತಾನೆ. ಆ ಮುಖದಲ್ಲೂ ಕೂಡ ಒಂದು ಮುದ್ದಾದ ನಗು ಇರುತ್ತದೆ. ಆ ನಗುವಿನಲ್ಲಿ ಅವಳು ಮಾತನಾಡುತ್ತಿರುತ್ತಾಳೆ, ರಾಹುಲ್ ಪ್ಲೀಸ್ ನನ್ನನ್ನು ಬಿಡಿ ಎಂದರೆ ಈ ಕ್ಷಣ ಬಿಡಿ ಅಂತ ಅಷ್ಟೇ, ಯಾವಾಗಲೂ ಬಿಡಬೇಡಿ, ನನ್ನ ಜೊತೆ ನೀವು ಯಾವಾಗಲೂ ಇರುತ್ತೀರಾ ಅಲ್ಲವೇ ಅಂತ ನಿದ್ದೆಗಣ್ಣಿನಲ್ಲಿ ಕೂಡ ಹೇಳುತ್ತಿರುತ್ತಾಳೆ. ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಾನು ನಿನ್ನ ಜೊತೆ ಇದ್ದೀನಿ ಅಂತ ಅವಳಿಗೆ ಧೈರ್ಯ ತುಂಬುತ್ತಾನೆ. ಆ ಕ್ಷಣ ನೋಡಲು ಪ್ರತಿಯೊಬ್ಬರಿಗೂ ಮಧುರವಾಗಿರುತ್ತದೆ. ರಾಹುಲ್ ಮತ್ತು ಪರಿಯ ಸಂಬಂಧ ಆತ್ಮಗಳ ಮಿಲನ. ಅದಕ್ಕಾಗಿ ಅವಳು ನಿದ್ರೆ ಮಾಡುತ್ತಿದ್ದರೂ ಕೂಡ ರಾಹುಲ್ ಬಗ್ಗೆ ಯೋಚಿಸುತ್ತಾಳೆ. ಅವನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ. ರಾಹುಲ್ ಕಣ್ಣುಗಳಲ್ಲಿ ನೀರು ಬರುತ್ತದೆ. ಬದುಕಿನಲ್ಲಿ ಇಷ್ಟು ಮುಗ್ಧವಾದ ಪ್ರೀತಿ ನನಗೆ ಸಿಗುತ್ತದೆ ಅಂತ ನಾನು ಎಂದು ಅಂದುಕೊಂಡಿರಲಿಲ್ಲ. ಎಲ್ಲಿ ನನ್ನ ಅಪ್ಪ ಅಮ್ಮನ ರೀತಿ ಒಂದು ಕಮರ್ಷಿಯಲ್ ಬದುಕು ನನ್ನದು ಆಗಿಬಿಡುತ್ತದೆ ಅಂತ ಭಯದಿಂದ ಇದ್ದೆ. ಆದರೆ ದೇವರು ನನ್ನ ಕೈಯನ್ನು ಬಿಟ್ಟಿಲ್ಲ. ನನ್ನನ್ನು ಅಮಾಯಕಳಂತೆ ಎಲ್ಲೇ ಇಲ್ಲದೆ ಪ್ರೀತಿಸುವ ಮುದ್ದಾದ ಹೆಂಡತಿ ಇದ್ದಾಳೆ. ಆದಷ್ಟು ಬೇಗ ಈ ಸಂಬಂಧವನ್ನು ಜನಗಳ ಎದುರಿಗೆ ತೋರಿಸಬೇಕು. ಆಗ ನಾವು ಎಲ್ಲಿ ಹೇಗೆ ಬೇಕಾದರೂ ಇರಬಹುದು ಅಂತ ರಾಹುಲ್ ಅಂದುಕೊಂಡು ಅವರ ಅಜ್ಜಿಗೆ ಫೋನ್ ಮಾಡಿ ಎಲ್ಲ ವಿಷಯದ ಬಗ್ಗೆ ವಿವರ ಹೇಳುತ್ತಾನೆ. ಅಜ್ಜಿ ಕೂಡ ಒಪ್ಪುತ್ತಾಳೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.